ಯಾವಾಗ್ಲೂ ಒಂದೇ ತರ ಬ್ರೇಕ್ಫಾಸ್ಟ್ ಐಟಮ್ಸ್ ಮಾಡಿ ಬೋರ್ ಆಗಿದೆಯಾ? ಆವಾಗ ಈ ರೀತಿ ಏನಾದ್ರು ಖಾರವಾಗಿ ತಿನ್ಬೇಕು ಅನಿಸಿದಾಗ, ಫ್ರೈಡ್ ರೈಸ್ ನ ಮಾಡ್ಕೊಂಡು ತಿನ್ಬೇಕು ಅಂದಾಗ ಈ ರೀತಿ ಶಿಜ್ವಾನ್ ಚಟ್ನಿ ಮತ್ತೆ ಸಿಜ್ವಾನ್ ಚಟ್ನಿ ಫ್ರೈಡ್ ರೈಸ್ ನ ಮಾಡ್ಕೊಂಡು ತಿನ್ ನೋಡಿ, ಟೇಸ್ಟಿ ಆಗಿರುತ್ತೆ. ನಾವು ಈ ಶಿಜ್ವಾನ್ ಚಟ್ನಿನ ಮಾಡಿಟ್ಕೊಂಡ್ಬಿಟ್ರೆ ನಾವು ಬೇಕು ಅಂದಾಗ ಫ್ರೈಡ್ ರೈಸ್ ನ ಮಾಡಿಟ್ಕೋಬಹುದು. ಈ ಚಟ್ನಿ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ನಾವು ಫ್ರಿಜ್ ಅಲ್ಲಿ ಇಡ್ಲಿಲ್ಲ ಅಂದ್ರೂ ನಾವು ಒಂದು ವಾರದವರೆಗೂ ಹೊರಗಡೆ ಇಟ್ರು ಶಿಜ್ವಾನ್ ಚಟ್ನಿ ಅಥವಾ ಸಾಸು ಹಾಳಾಗಲ್ಲ, ಹಾಗೆ ಇರುತ್ತೆ. ಈಗ ಶಿಜ್ವಾನ್ ಚಟ್ನಿ ಅಥವಾ ಸಾಸ್ ಮಾಡೋದಕ್ಕೆ ನಾನು ಇಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ತಗೊಂಡಿದ್ದೀನಿ. ಒಂದ್ 2 ಹಿಡಿಯಷ್ಟು ಬ್ಯಾಡಗಿ ಮೆಣಸಿನಕಾಯಿ ತಗೊಂಡು ಬಿಸಿ ನೀರಲ್ಲಿ ನಾವು ಅದನ್ನ ನೆನೆಸಿಟ್ಕೋಬೇಕು. ಅರ್ಧ ಅವರಿಂದ ಮುಕ್ಕಾಲ್ ಅವರ್ ವರೆಗೂ ಬ್ಯಾಡಗಿ ಮೆಣಸಿನಕಾಯಿನ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನೆನೆಸಿಟ್ಕೊಂಡಾದ್ಮೇಲೆ ಮಿಕ್ಸಿ ಜಾರ್ ತಗೊಂಡು ಬ್ಯಾಡಗಿ ಮೆಣಸಿನಕಾಯಿನ ಮಿಕ್ಸಿ ಜಾರ್ ಹಾಕೊಂಡು ನುಣ್ಣಕ್ಕೆ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಳ್ಳುವಾಗ ನೀರ್ ಬೇಕು ಅನ್ಸಿದ್ರೆ ಒಂದ್ ಸ್ವಲ್ಪ ನೀರ್ ಹಾಕೋಬೇಕು, ತುಂಬಾ ನೀರ್ ಹಾಕೋಬಾರ್ದು. ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ಟವ್ ಹಚ್ಚಿ ಒಂದ್ ಪಾತ್ರೆ ಅಥವಾ ಬಾಣಲಿ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ. ನಾವು ಶಿಜ್ವಾನ್ ಸಾಸ್ ಅಥವಾ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕು. ಬಿಸಿ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ಒಂದ್ 2 ಹಿಡಿಯಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಈ ರೀತಿ ಚಾಪ್ ಮಾಡಿ ಇಟ್ಕೊಂಡಿದ್ದೆ. ಈ ರೀತಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕಿ ಒಂದ್ ಸ್ವಲ್ಪ ಹೊತ್ತು ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಗೆ ನಾನು ಇಲ್ಲಿ ಒಂದ್ ಅರ್ಧ ಇಂಚಷ್ಟು ಶುಂಠಿನ ಅದೇ ರೀತಿ ಸಣ್ಣಕ್ಕೆ ತುರಿದಿಟ್ಕೊಂಡಿರೋ ಶುಂಠಿನ ಹಾಕೊಂಡು ನಾವಿಲ್ಲಿ ಒಂದ್ ಸ್ವಲ್ಪ ಹೊತ್ತು ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು. ತುಂಬಾ ಬ್ರೌನ್ ಕಲರ್ ಆಗಬಾರ್ದು. ಒಂದ್ ಸ್ವಲ್ಪ ಹೊತ್ತು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾವು ರುಬ್ಬಿಟ್ಕೊಂಡಿರೋ ಮೆಣಸಿನಕಾಯಿ ಪೇಸ್ಟ್ ನ ಹಾಕೊಂಡು ಅದನ್ನು ಸಹ ಎಣ್ಣೆನಲ್ಲಿ ಒಂದ್ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಮೆಣಸಿನಕಾಯಿ ಪೇಸ್ಟ್ ನ ಈ ರೀತಿ ಎಣ್ಣೆನಲ್ಲಿ ಹುರ್ಕೋತಾ ಎಣ್ಣೆ ಮೇಲೆ ತೇಲಕ್ಕೆ ಸ್ಟಾರ್ಟ್ ಆಗುತ್ತೆ, ಎಣ್ಣೆ ಬಿಡಕ್ ಸ್ಟಾರ್ಟ್ ಆಗುತ್ತೆ. ಅದುವರೆಗೂ ನಾವು ಮೆಣಸಿನಕಾಯಿ ಪೇಸ್ಟ್ ನ ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಅಥವಾ ಸಿಮ್ ಅಲ್ಲಿ ಇಟ್ಕೊಂಡು ನಾವು ಈ ರೀತಿ ಫ್ರೈ ಮಾಡ್ಕೋಬೇಕು. ಮೆಣಸಿನಕಾಯಿಲಿರೋ ನೀರಿನ ಅಂಶ ಎಲ್ಲ ಹೀರ್ಕೊಂಡು ಎಣ್ಣೆ ಬಿಡಕ್ಕೆ ಸ್ಟಾರ್ಟ್ ಆದಾಗ ನಾವು ಇದಕ್ಕೆ ಒಂದ್ 2 ಸ್ಪೂನ್ ಅಷ್ಟು ಸೋಯಾ ಸಾಸು ಮತ್ತೆ ಒಂದ್ 2 ಸ್ಪೂನ್ ಅಷ್ಟು ಟೊಮೆಟೊ ಸಾಸು, ಒಂದ್ ಸ್ವಲ್ಪ ವಿನೆಗರ್ ಅಥವಾ ನಿಂಬೆ ಹಣ್ಣಿನ ರಸ ಹಾಕೋಬಹುದು, ವಿನೆಗರ್ ಇಲ್ಲ ಅಂದ್ರೆ. ಸಾಸ್ ಎಲ್ಲ ಹಾಕೊಂಡಿದ್ದಾದ್ಮೇಲೆ ನಾವು ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದ್ರ ಜೊತೆಗೆ 1 ಸ್ಪೂನ್ ಅಷ್ಟು ಸಕ್ಕರೆ ಹಾಕೋಬೇಕು. ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಾಕು, ಶಿಜ್ವಾನ್ ಸಾಸ್ ಅಥವಾ ಶಿಜ್ವಾನ್ ಚಟ್ನಿ ರೆಡಿ ಆಗುತ್ತೆ. ನಾವು ಇದನ್ನ 1 ತಿಂಗಳವರೆಗೂ ಸ್ಟೋರ್ ಮಾಡಿ ಫ್ರಿಜ್ ಅಲ್ಲಿ ಎತ್ತಿಟ್ಕೋಬಹುದು. ಇದನ್ನ ನಾವು ಫ್ರೈಡ್ ರೈಸ್ ಯೂಸ್ ಮಾಡಬಹುದು, ದೋಸೆಗೂ ಸಹ ತಿನ್ಬಹುದು, ಚಪಾತಿಗೂ ಸಹ ತಿನ್ಬಹುದು. ತುಂಬಾ ರುಚಿಯಾಗಿರುತ್ತೆ. ನಾವು ಶಿಜ್ವಾನ್ ಸಾಸ್ ಅಥವಾ ಚಟ್ನಿನ ಬಳಸ್ಕೊಂಡು ಶಿಜ್ವಾನ್ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡಬಹುದು, ಮಶ್ರೂಮ್ ಫ್ರೈಡ್ ರೈಸ್ ಮಾಡ್ಕೋಬಹುದು ಅಥವಾ ಪನ್ನೀರ್ ಫ್ರೈಡ್ ರೈಸ್ ಮಾಡ್ಕೋಬಹುದು. ಈ ಸಾಸ್ ಅಥವಾ ಚಟ್ನಿ ಒಂದ್ ರೆಡಿ ಇದ್ರೆ ಸಾಕು, ನಾವು ನಾನಾ ತರದ ಡಿಫ್ರೆಂಟ್ ಫ್ರೈಡ್ ರೈಸ್ ನ ಟ್ರೈ ಮಾಡಬಹುದು. ತುಂಬಾ ರುಚಿಯಾಗಿರುತ್ತೆ. ದೋಸೆಗೂ ಸಹ ನೀವು ತಿಂತಾ ಇದ್ರೆ ಇನ್ನೂ ತಿನ್ಬೇಕು ಅನ್ಸುತ್ತೆ, ಅಷ್ಟು ಟೇಸ್ಟಿ ಆಗಿರುತ್ತೆ. ಶಿಜ್ವಾನ್ ಸಾಸ್ ಅಥವಾ ಚಟ್ನಿಗೆ 2 ಸ್ಪೂನ್ ಅಷ್ಟು ಸಕ್ಕರೆ ಹಾಕೋತಾ ಇದೀನಿ. ಸಕ್ಕರೆ ಹಾಕೋದ್ರಿಂದ ಸಹ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಉಪ್ಪು ಹುಳಿ ಖಾರ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ನಾವು ಸಕ್ಕರೆ ಹಾಕೋದ್ರಿಂದ. ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಂಡು ನಾವು ಇದನ್ನ ಮೀಡಿಯಂ ಊರಿನಲ್ಲೇ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು. ನೋಡಿ ಎಣ್ಣೆ ಮೇಲೆ ತೇಲಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಶಿಜ್ವಾನ್ ಚಟ್ನಿ ಅಥವಾ ಶಿಜ್ವಾನ್ ಸಾಸ್ ರೆಡಿ ಆಗಿದೆ ಅಂತ ಅರ್ಥ. ನಾವು ಉಪ್ಪು ಬೇಕು ಅಂದ್ರೆ ನೋಡ್ಕೊಂಡು ಲಾಸ್ಟ್ ಅಲ್ಲಿ ಉಪ್ಪು ಮಿಕ್ಸ್ ಮಾಡ್ಕೋಬಹುದು. ನೋಡಿ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ. ಈಗ ಶಿಜ್ವಾನ್ ಚಟ್ನಿ ಅಥವಾ ಶಿಜ್ವಾನ್ ಸಾಸ್ ರೆಡಿ ಆಗಿದೆ. ಇದನ್ನ ನಾವು ಆರದ್ಮೇಲೆ ಬಾಟ್ಲ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಟಿಟ್ಕೋಬಹುದು. ಹೊರಗಡೆ ಇಟ್ಟರು ಸಹ ಇದು 1 ವಾರದವರೆಗೂ ಸಹ ಒಂದು ಚೂರು ಸಹ ಹಾಳಾಗಲ್ಲ, ಹಾಗೆ ಇರುತ್ತೆ. ಸಾಸ್ ಚಟ್ನಿ ರೆಡಿ ಆಯ್ತು. ಫ್ರೈಡ್ ರೈಸ್ ಮಾಡೋದಕ್ಕೆ ಇಲ್ಲಿ ನಾನು ಬಾಂಡ್ಲಿ ಇಟ್ಕೊಂಡೋದಕ್ಕೆ ಒಂದ್ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಸ್ವಲ್ಪ ಸಾಸಿವೆ ಹಾಕಿ ಕರ್ಬೇವಿನ ಸೊಪ್ಪು ಒಗ್ಗರಣೆ ಮಾಡ್ಕೋತಾ ಇದೀನಿ. ಒಗ್ಗರಣೆ ಆಪ್ಷನಲ್, ನಾವು ಸಾಸಿವೆ ಒಗ್ಗರಣೆ ಹಾಕೊಂಡಿರೋ ಸಹ ಫ್ರೈಡ್ ರೈಸ್ ನ ಮಾಡ್ಕೋಬಹುದು. ರೈಸ್ ಮಾಡೋದಕ್ಕೆ ನಾನು ಇಲ್ಲಿ 1 ಬೆಳ್ಳುಳ್ಳಿ ಮತ್ತೆ 1/4 ಇಂಚಷ್ಟು ಶುಂಠಿನ ಸಣ್ಣದಾಗಿ ತುರಿದಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿನ ಹಾಕಿ ಎಣ್ಣೆನಲ್ಲಿ ಒಂದ್ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ನಾವು ಪೇಸ್ಟ್ ಮಾಡಿ ಆದ್ರೂ ಹಾಕೋಬಹುದು. ಬೆಳ್ಳುಳ್ಳಿ ಶುಂಠಿನ ಫ್ರೈ ಮಾಡ್ಕೊಂಡಾದ್ಮೇಲೆ ಹಸಿ ಕರ್ಬೇವಿನ ಸೊಪ್ಪು ಹಾಕೊಂಡು ಒಗ್ಗರಣೆಗೆ ಅಂತ ನಾನು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ. ಮತ್ತೆ ಬೀನ್ಸ್ ಕ್ಯಾರೆಟ್ ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಮನೆಯಲ್ಲಿ ಏನ್ ತರಕಾರಿ ಇದ್ರೆ ಆ ತರಕಾರಿ ಹಾಕೊಂಡು ನಾವು ಫ್ರೈಡ್ ರೈಸ್ ನ ಮಾಡ್ಕೋಬಹುದು. ನಾನು ಇಲ್ಲಿ ಬೀನ್ಸ್ ಕ್ಯಾರೆಟ್ ಇತ್ತು, ಬೀನ್ಸ್ ಕ್ಯಾರೆಟ್ ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ತರಕಾರಿನ ಬಳಸ್ಕೊಂಡು ಶಿಜ್ವಾನ್ ಫ್ರೈಡ್ ರೈಸ್ ನ ಮಾಡ್ಕೋತಾ ಇದೀನಿ. ಬೆಳ್ಳುಳ್ಳಿ ಶುಂಠಿನ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕಿ ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಬೇಗ ಫ್ರೈ ಆಗ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ಈರುಳ್ಳಿನ ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಬೀನ್ಸ್ ಕ್ಯಾರೆಟ್ ಮತ್ತೆ ಬಟಾಣಿನ ಹಾಕಿ ಒಂದ್ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತಾ ಇದೀನಿ. ನಾವು ಬೇಗ ಹಾಕ್ಬೇಕು ಅಂದ್ರೆ ತರಕಾರಿನ ಬೇಕು ಅಂದ್ರೆ ನಾವು ಕುಕ್ಕರ್ ಅಲ್ಲಿ 1 ವಿಷಲ್ ಕೂಗಿಸ್ಕೊಂಡು ಬೇಯಿಸ್ಕೊಂಡು ಸಹ ಹಾಕೋಬಹುದು. ಇಲ್ಲಿ ತರಕಾರಿನ ಸಪರೇಟ್ ಆಗಿ ಬೇಯಿಸ್ಕೊಂಡಿಲ್ಲ, ನಾ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡು ಬೇಯಿಸ್ಕೊತಾ ಇದೀನಿ.
ತರಕಾರಿ ಬೇಯುವಾಗ ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದೀನಿ. ಉಪ್ಪು ಹಾಕಿ ಬೀನ್ಸು, ಕ್ಯಾರೆಟ್, ಬಟಾಣಿನ ಫ್ರೈ ಮಾಡ್ಕೋತಾ ಇದೀನಿ. ನಾವು ಇದಕ್ಕೆ ಹೂಕೋಸು, ಎಲೆಕೋಸು ಮತ್ತೆ ಬಟಾಣಿ, ಕ್ಯಾಪ್ಸಿಕಮ್, ನವಿಲ್ ಕೋಸು ತರಕಾರಿ ಇದ್ರೆ ಅದನ್ನು ಸಹ ಬಳಸಬಹುದು. ಫ್ರೈಡ್ ರೈಸ್ಗೆ ತರಕಾರಿ ಫ್ರೈ ಆಗೋಷ್ಟರಲ್ಲಿ ಒಂದ್ ಕಡೆ ಅನ್ನ ಮಾಡಿ ಇಟ್ಕೊಂಡಿದೀನಿ ಫ್ರೈಡ್ ರೈಸ್ಗೆ ಅಂತ. ತರಕಾರಿನೆಲ್ಲ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡು ಬೇಯಿಸ್ಕೊಂಡಾದ್ಮೇಲೆ ಇದಕ್ಕೆ ನಾನಿಲ್ಲಿ ಒಂದ್ ಸ್ಪೂನ್ ಅಷ್ಟು ಟೊಮೆಟೊ ಸಾಸು ಮತ್ತೆ ಒಂದ್ ಸ್ಪೂನ್ ಅಷ್ಟು ವಿನೇಗರ್ ಹಾಕಿ ಮಿಕ್ಸ್ ಮಾಡ್ಕೋತಾ ಇದೀನಿ. ಇದು ಆಪ್ಷನಲ್. ಟೊಮೆಟೊ ಸಾಸು ವಿನೇಗರ್ ನ ತರಕಾರಿ ಜೊತೆ ಮಿಕ್ಸ್ ಮಾಡ್ಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಶಿಜ್ವಾನ್ ಸಾಸ್ ಅಥವಾ ಚಟ್ನಿನ ಫ್ರೈ ಮಾಡ್ಕೊಂಡಿರೋ ತರಕಾರಿ ಜೊತೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಫ್ರೈಡ್ ರೈಸ್ ಮಾಡ್ಕೊಳ್ಳೋದಕ್ಕೆ ಶಿಜ್ವಾನ್ ಗೊಜ್ಜು ರೆಡಿ ಆಗುತ್ತೆ. ನಾವು ರೈಸ್ ಕ್ವಾಂಟಿಟಿನ ನೋಡ್ಕೊಂಡು ಶಿಜ್ವಾನ್ ಸಾಸ್ ಚಟ್ನಿ ಎಷ್ಟು ಬೇಕೋ ಅಷ್ಟು ತರಕಾರಿ ಜೊತೆ ಮಿಕ್ಸ್ ಮಾಡ್ಕೋಬೇಕು. ನಾನು ಇಲ್ಲಿ 1-2 ಸ್ಪೂನ್ ಅಷ್ಟು ಸಾಸ್ ನ ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದೀನಿ. ಸ್ಟವ್ ಉರಿನ ನಾವು ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಸಾಸ್ ನ ಹಾಕಿ ಮಿಕ್ಸ್ ಮಾಡ್ಕೊಂಡು ತರಕಾರಿ ಜೊತೆ ಅಷ್ಟರಲ್ಲಿ ನಾನಿಲ್ಲಿ 1 ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕೋತಾ ಇದೀನಿ. ಪೆಪ್ಪರ್ ಪೌಡರ್ ನ ಹಾಕಿ ಮಿಕ್ಸ್ ಮಾಡ್ಕೊಂಡು ನಾವು ಅನ್ನ ಮಾಡಿಟ್ಕೊಂಡಿದೀವಲ್ಲ, ಅನ್ನನ ಮಿಕ್ಸ್ ಮಾಡ್ಕೊಂಡ್ರೆ ಶಿಜ್ವಾನ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ನಾ ಮಾಡಿದ ತಕ್ಷಣ ಬಿಸಿ ಬಿಸಿನಲ್ಲಿ ಮಿಕ್ಸ್ ಮಾಡಕ್ ಹೋದ್ರೆ ಮೆತ್ತಗಾಗ್ಬಿಡುತ್ತೆ. ಸ್ವಲ್ಪ ತಣ್ಣಕ್ಕಾದ್ಮೇಲೆ ನಾವು ಗೊಜ್ಜಿನ ಜೊತೆ ಮಿಕ್ಸ್ ಮಾಡ್ಕೊಂಡ್ರೆ ಉದ್ರಾಗಿ ನಮ್ಗೆ ಶಿಜ್ವಾನ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಶಿಜ್ವಾನ್ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡ್ಕೊಂಡಿದೀವಲ್ಲ, ಇದೇ ರೀತಿ ನಾವು ಮಶ್ರೂಮ್ ಮತ್ತೆ ಪನ್ನೀರ್ನ ಬಳಸ್ಕೊಂಡು ಶಿಜ್ವಾನ್ ಮಶ್ರೂಮ್ ಫ್ರೈಡ್ ರೈಸ್ ಮಾಡ್ಕೋಬಹುದು, ಶಿಜ್ವಾನ್ ಪನ್ನೀರ್ ಫ್ರೈಡ್ ರೈಸ್ ಮಾಡ್ಕೋಬಹುದು. ಸಖತ್ ಟೇಸ್ಟಿ ಆಗಿರುತ್ತೆ. ಶಿಜ್ವಾನ್ ಸಾಸ್ ಚಟ್ನಿ ಒಂದ್ ರೆಡಿ ಇದ್ರೆ ಸಾಕು, ನಾವು ಸುಲಭವಾಗಿ ಬೇಗ ನಾವು ಫ್ರೈಡ್ ರೈಸ್ ನ ಮಾಡ್ಕೋಬಹುದು. ಸಖತ್ ಟೇಸ್ಟಿ ಆಗಿರುತ್ತೆ. ಹೋಟೆಲ್ ಅಲ್ಲಿ ಸಿಗೋ ಫ್ರೈಡ್ ರೈಸ್ ಅಷ್ಟೇ ರುಚಿಯಾಗಿರುತ್ತೆ. ನಾವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬಹುದು. ಲಾಸ್ಟ್ ಅಲ್ಲಿ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೋತಾ ಇದೀನಿ. ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಹ ಫ್ರೈಡ್ ರೈಸ್ ನ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.